18ನೇದು ಹೇಳಬೇಕು. ಈಶನೇನಾನೆಂಬ ಖಳ ದುಶ್ಯಾಸನ ವೃಷಸೇನ ದೈತ್ಯಾಗ್ರೇಸರ ಜರಾಸಂಧ ಸಮ ಪಾಪಿಗಳೊಳತ್ಯಧಿಕ ಕಂಸಕೂಪ ವಿಕರ್ಣ ಸರಿ ರುಗ್ಮೇಶತಾಧಮ ರುಗ್ಮಿಗಿಂತ ಮಹಾಸುರನುಶತಧನ್ವ ಕಿರ್ಮೇರರುಶತಾಧಮರು ದೈತ್ಯರ ತಾರತಮ್ಯವನ್ನು ಹೇಳ್ತಾ ಹಿಂದೆ ಮಧುಕೈಟಭರು ಅವರೆಲ್ಲ ಹೇಳಿದರು. ವೇನ ಪೌಂಡ್ರಕ ರವಣಾಸುರಕ್ಕಿಂತಲೂ ಆ ವೇನ ಮತ್ತು ಹಂಸಡಿಬಿಕರು ಇವರಿಬ್ಬರು ಈ 3 ಜನ ಕಡಿಮೆ ಅಂತ ಅಲ್ಲಿ ತನಕ ಹೇಳಿದ್ರು. ವೇನನ ತನಕ ಬಂದಿತ್ತು. ಮುಂದಿನ ತಾರತಮ್ಯ ಹೇಳ್ತಾರೆ. ಈಶನೇ ನಾನೆಂಬ ಖಳ ದುಶ್ಯಾಸನ. ದುಶ್ಯಾಸನ ಕತೆ ಹೇಳ್ತಾರೆ. ಈ ಎಂಥವನು ದುಶ್ಯಾಸನ? ಈಶನೇ ನಾನೇ ಈಶ್ವರ ಎನ್ನುವಂತಹ ಮಹಾಪಾಪಿ ಆ ದುಶ್ಯಾಸನ, ದುರ್ಯೋಧನನ ತಮ್ಮ. ಅವನು ಆ ದುಶ್ಯಾಸನ ಮತ್ತು ವೃಷಸೇನ ಮತ್ತು ದೈತ್ಯಾಗ್ರೇಸರ ಜರಾಸಂಧ ಸಮ ಪಾಪಿಗಳು ಅತ್ಯಧಿಕ. ಈ ದುಶ್ಯಾಸನನು ಮತ್ತು ವೃಷಸೇನ ಅಂತಂದರೆ ಕರ್ಣನ ಮಗ ವೃಷಸೇನ ಅಂತ. ಅವನನ್ನು ಭೀಮಸೇನ ದೇವರು ಸಂಹಾರ ಮಾಡ್ತಾರೆ. ಅಂತಹ ವೃಷಸೇನ ಮತ್ತು ದೈತ್ಯಾಗ್ರೇಸರ ಜರಾಸಂಧ ಸಮ. ಇವರು ದೈತ್ಯಾಗ್ರೇಸರನಾಗಿರತಕ್ಕಂತಹ ಜರಾಸಂಧನಿಗೆ ಸಮನಾಗಿರತಕ್ಕಂತಹವರು. ಅಂದರೆ ಹಿಂದೆ ಜರಾಸಂಧನ ಇದು ಹೇಳಿದ್ರು. ಎಲ್ಲಿ ಕಲಿಯಾತನೇ ಹಿಂದನೇ ವಿಪ್ರಚಿತ್ತಿ ಬಗ್ಗೆ ಹೇಳಿದ್ರು. ಆ ವಿಪ್ರಚಿತ್ತಿಯೇ ಜರಾಸಂಧ. ಹೀಗಾಗಿ ಅಲ್ಲಿ ಮೇಲೆ ಬರತಕ್ಕಂಥವ್ರು ಇವರು. ಇವರ ತಾರತಮ್ಯ ಎಲ್ಲಿ ಅಂದರೆ ಹೇಳಿದ್ದಿಲ್ಲಿ, ಆದರೆ ಅವರು ಜರಾಸಂಧಗೆ ಸಮ ಅಂತ ಹೇಳೋಣದ್ರಿಂದ ಜರಾಸಂಧ ಎಲ್ಲಿಗೆ ಬಂದಿದ್ದ? ಮೇಲೆ ಮೊದಲೇ ಬಂದುಬಿಟ್ಟಿದ್ದ. ಕಲಿ ಆತನೇ ಹೆಂಡತಿ ಅಲಕ್ಷ್ಮಿ ಆತನೇ ಹಿಂದನೇ ವಿಪ್ರಚಿತ್ತಿ ಬಂದುಬಿಟ್ಟಿದ್ದ. ಆ ವಿಪ್ರಚಿತ್ತಿಯೇ ಜರಾಸಂಧ. ಆ ಜರಾಸಂಧನಿಗೆ ಸಮನಾಗಿರತಕ್ಕಂತಹವರು ಇವರಿಬ್ಬರು. ಯಾರು? ದುಶ್ಯಾಸನ ಮತ್ತು ವೃಷಸೇನ. ಅಂದರೆ ಕರ್ಣನ ಮಗ ವೃಷಸೇನ ಅಂತ. ಇನ್ನು ಅರ್ಜುನ ಸಂಹಾರ ಮಾಡ್ತಾನೆ. ಹೀಗಾಗಿ ಅವರಿಬ್ಬರು ಕೂಡ ಜರಾಸಂಧನಿಗೆ ಸಮನಾಗಿರತಕ್ಕಂಥವರು. ಮತ್ತು ಪಾಪಿಗಳಳು ಅತ್ಯಧಿಕ ಕಂಸ ಕೂಪ ವಿಕರ್ಣ ಸರಿ. ಎಲ್ಲರೂ ಪಾಪಿಗಳಲ್ಲೇ ಅತ್ಯಧಿಕರಾಗಿರತಕ್ಕಂತಹ, ಅಥವಾ ಅವ್ರಿಗೆ ವಿಶೇಷಣವಾಗಿ ಇಟ್ಕೊಂಡ್ರು ಕೂಡ ಅವರು ಪಾಪಿಗಳಲ್ಲಿ ಅತ್ಯಧಿಕರು ಅಂತ ಅವ್ರ ಬಗ್ಗೆ ಹೇಳಿದಂಗಾಯಿತು. ದುಶ್ಯಾಸನ, ವೃಷಸೇನ, ಜರಾಸಂಧ ಇವರು ಪಾಪಿಗಳಲ್ಲಿ ಅತ್ಯಧಿಕರು ಅಂತ ಅರ್ಥ. ಇನ್ನು ಕಂಸ ಕೂಪ ವಿಕರ್ಣ ಸರಿ ಅಂತಂದರು. ಸರಿ ಅಂದರೆ ಅವರು ಸರಿ ಹೋಗ್ತಾರೆ ಅಂತ ಅರ್ಥ ಅಲ್ಲ, ಅವರೆಲ್ಲ ಸಮಾನರು ಅಂತ ಅರ್ಥ. ಸರಿ ಅಂದರೆ ಕಂಸ ಕೂಪ ವಿಕರ್ಣ. ಈ ಕಂಸ ಎಲ್ಲಿ ಬಂದಿದ್ದ? ಅವನು ಕೂಡ ಮೇಲೆ ಬಂದಿದ್ದ. ಯಾರು? ಕಾಲನೇಮಿ. ಆ ವಿಪ್ರಚಿತ್ತಿ ಆತನೇ ಕಾಲನೇಮಿ ಬಗ್ಗೆ ಹೇಳಿದರು. ವಿಪ್ರಚಿತ್ತಿ ಆತನೇ ನೆಕ್ಸ್ಟ್ ಕಾಲನೇಮಿ. ಆ ಕಾಲನೇಮಿನೇ ಕಂಸ. ಹೀಗಾಗಿ ಆ ಕಂಸ ಮತ್ತು ಕೂಪ ವಿಕರ್ಣ. ಕೂಪ ಕರ್ಣನಿಗೆ ಕೂಪ ಅಂತ ಒಂದು ಹೆಸರು, ಮತ್ತು ವಿಕರ್ಣ ಇನ್ನೊಬ್ಬರ 100 ಜನ ಕೌರವರಲ್ಲಿ ವಿಕರ್ಣ ಎಂಬನೊಬ್ಬನು. ಅವ್ರನ್ನೆಲ್ಲ ಭೀಮಸೇನ ದೇವರು ಸಂಹಾರ ಮಾಡ್ತಾನೆ. ಹೀಗಾಗಿ ಆ ಕಂಸ ಕೂಪ ವಿಕರ್ಣ ಈ 3 ಜನರು ಸಮಾನರಾದವರು ಅಂತ ಅರ್ಥ. ಕಂಸ ಕೂಪ ವಿಕರ್ಣ ಸರಿ.
ಇನ್ನು ರುಕ್ಮಿ ಶತಾಧಮ, ಇವಕ್ಕಿಂತಲೂ ರುಕ್ಮಿ ಶತಾಧಮ ಅಂದರೆ 100 ಗುಣ, ಶತ ಅಂದರೆ 100 ಗುಣಗಳು ಕಡಿಮೆ. ಆ ಕಂಸ ಕೂಪ ವಿಕರ್ಣರಕ್ಕಿಂತಲೂ ರುಕ್ಮಿ, ರುಕ್ಮಿ ಅಂದರೆ ಯಾರು? ರುಕ್ಮಿಣಿಯ ಅಣ್ಣ. ಯಾರು ಆ ರುಕ್ಮಿಣಿಯನ್ನ? ಅವನೇ ಆ ರುಕ್ಮಿಣಿಯನ್ನು ಶಿಶುಪಾಲನ ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದುಕೊಂಡ. ಕೃಷ್ಣ ಬಂದು ರುಕ್ಮಿಣಿನ ತಗೊಂಡೋದ ಅಂತ ಕತೆ ಕೇಳ್ತೀವಲ್ಲ, ಆ ರುಕ್ಮಿಣಿಯ ಅಣ್ಣನಾಗಿರತಕ್ಕಂಥ ರುಕ್ಮಿ ಮಹಾಪಾಪಿ, ಅವನು ಈ ವಿಕರ್ಣ ಕಂಸನಿಗಿಂತಲೂ 100 ಗುಣ ಅಧಮ, 100 ಗುಣ ಕಡಿಮೆಯಾಗಿರ್ತಕ್ಕಂಥವನು. ರುಕ್ಮಿಗಿಂತ ಮಹಾಸುರನು ಶತಧನ್ವ ಕಿರ್ಮೀರರು ಶತಾಧಮರು. ಈ ರುಕ್ಮಿಗಿಂತಲೂ ಶತಾಧಮರು ಅಂದರೆ 100 ಗುಣ ಕಡಿಮೆಯಾಗಿರತಕ್ಕಂಥವರು ಇಬ್ಬರು. ಯಾರು? ಮಹಾಸುರನು ಶತಧನ್ವ, ಕಿರ್ಮೀರ. ಮಹಾ ಅಸುರರಾದಂತಹ ಶತಧನ್ವನು. ಶತಧನ್ವ ಯಾರು ಅಂದರೆ ಅವನೊಬ್ಬ ಯಾದವ. ಆ ಶತಧನ್ವ ಏನು ಮಾಡ್ತಾನೆ ಅಂತಂದರೆ, ಈ ಸತ್ಯಭಾಮನ ತಂದೆ ಸತ್ರಾಜಿತ ಅವನನ್ನು ಕೊಂದು ಶಮಂತಕಮಣಿ ತೊಗೊಂಡೋಗ್ಬಿಡ್ತಾನೆ. ಆವಾಗ ಕೃಷ್ಣ ಹಸ್ತಿನಾವತಿ ಹೋಗಿರ್ತಾನೆ. ಈ ಪಾಂಡವರು ಈ ಲಾಕ್ಷಾಗೃಹದಲ್ಲಿ ಸುಟ್ಟು ಸತ್ತೋಗ್ಬಿಟ್ರು ಅಂತ ವಾರ್ತೆ ಬಂದಾಗ ಪಾಪ ಆ ಕೌರವರನ್ನೆಲ್ಲ ಮಾತಾಡಿಸ್ಕೊಂಬರೋಣ ಅಂತ ಕೃಷ್ಣ ಹೋಗ್ತಾನೆ. ಏನೂ ಗೊತ್ತಿರೋದು ಅಂತೆ. ಪಾಪ ಅಲ್ಲಿ ಹೋಗಿ ತಾನು ಹತ್ತು, ಅಯ್ಯಯ್ಯೋ ಪಾಂಡವರು ಹೋಗ್ಬಿಟ್ರ, ಏನು ಮಾಡೋಣ ಅಂತ ಪಾಪ ಅತ್ತಾಂಗಿ ನಾಟಕ ಮಾಡಿ ಅವ್ರನ್ನ ಸಾಂತ್ವನ ಹೇಳಿ ತಾನು ಕೆಲವು ದಿವಸ ಅಲ್ಲೇ ಇರ್ತಾನ ಮಾತು ಕೃಷ್ಣ. ಆ ಸಮಯದಾಗ ವಾರ್ತೆ ಬರ್ತದ, ಈಗ ಸತ್ಯಭಾಮ ತಂದೆ ಸತ್ರಾಜಿತನನ್ನು ಕೊಂದು ಶತಧನ್ವ ಶಮಂತಕಮಣಿ ತೊಗೊಂಡು ಹೋಗ್ಬಿಟ್ಟ ಅಂತ ವಾರ್ತೆ ಬರ್ತದೆ. ಆಗ ಮತ್ತೆ ಬಂದು ಕೃಷ್ಣ ಬಲರಾಮ ಇಬ್ಬರು ಹಿಂದೆ ಬಿಡ್ತಾರೆ. ಹಿಂದೆ ಬಿದ್ದು ಕೊನೆಗೆ ಆ ಶತಧನ್ವ ಗಾಬರಿಯಿಂದ ಓಡೋ ಹೋಗ್ತಾನೆ, ಕುದುರೆಯಿಂದ ಓಡೋ ಹೋಗ್ತಾನೆ. ಅವನ ಕಲಗಿಡಿದು ಓಡೋ ಕಾಲಕ್ಕೆ ಕೃಷ್ಣ ಹೋಗಿ ಅವನನ್ನು ಕೊಂದು ನೋಡ್ತಾನೆ, ಅವನತ್ತೆ ಶಮಂತಕಮಣಿ ಇರೋದೇ ಇಲ್ಲ. ಆತ ಅಕ್ರೂರನಿಗೆ ಕೊಟ್ಟು ಹೋಗ್ಬಿಟ್ಟಿರ್ತಾನೆ ಶಮಂತಕಮಣಿ. ಹೀಗಾಗಿ ಮತ್ತು ಅಕ್ರೂರನಿಂದ ತಾನು ತೊಳತಾನೆ ಎಂಬ ಕಥೆಯನ್ನು ನಾವು ಕೇಳ್ತೀವಿ. ಹೀಗೆ ಆ ಶತಧನ್ವ ಅಂತಂಬೋನು ಮಹಾಸುರ. ಆ ಶತಧನ್ವ ಮತ್ತು ಕಿರ್ಮೀರ. ಕಿರ್ಮೀರ ಅಂದರೆ ಈ ವನವಾಸ ಕಾಲಕ್ಕೆ ಕಿರ್ಮೀರ ಎಂಬ ರಾಕ್ಷಸ, ಮಹಾರಾಕ್ಷಸ, ಇನ್ನು ಬಕಾಸುರನ ತಮ್ಮ ಇವನು. ಅವನನ್ನು ಕೂಡ ಭೀಮಸೇನ ದೇವರೇ ಕೊಂತಾರೆ. ಬಕಾಸುರನನ್ನೂ ಭೀಮಸೇನ ದೇವರೇ ಕೊಂದಿದ್ದು. ಅವನ ತಮ್ಮನೇ ಕಿರ್ಮೀರ ಅಂತ ಅವನ್ನ ಕೂಡ ಈ ಭೀಮಸೇನ ದೇವರೇ ಸಂಹಾರ ಮಾಡ್ತಾರೆ. ಆ ರೀತಿಯಾದ ಶತಧನ್ವ ಮತ್ತು ಕಿರ್ಮೀರ ಇವರಿಬ್ಬರು ಈ ರುಕ್ಮಿಗಿಂತಲೂ 100 ಗುಣ ಕಡಿಮೆ ಎಂಬ ಮಾತನ್ನು ತಿಳಿಸ್ತಾ ಇದ್ದಾರೆ. ಈ ರುಕ್ಮಿ ಈ ಹಿಂದೆ ನಾವು ವಾತಾಪಿ ಇಲ್ವಲ ಅಂತ ಕೇಳಿವಲ್ಲ, ಆ ಇಲ್ವಲನೇ ಇಲ್ಲಿ ರುಕ್ಮಿಯಾಗಿ ಹುಡ್ತಾನೆ ಅಂತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ತಿಳಿಸ್ತಾರೆ. ಹಾಗೆ ರುಕ್ಮಿ ಆ ಇಲ್ವ ಅವರಿಬ್ಬರು ಒಂದೇ, ಈ ರೀತಿಯಾಗಿ ತಾರತಮ್ಯವನ್ನು ತಿಳಿಸ್ತಾ ಇದ್ದಾರೆ. ಆಯ್ತಾಯ್ತಲ್ಲ? ನಾನೇ ಈಶ್ವರ ಎಂಬ ನಾನೇ ಈಶ್ವರನೆಂಬ ದುಷ್ಟ ದುಶ್ಯಾಸನ ವೃಷಸೇನ ಮತ್ತು ದೈತ್ಯಾಗ್ರೇಸರನಾದ ಜರಾಸಂಧ ಸಮಾನರು. ಇವರು ಪಾಪಿಗಳಲ್ಲಿ ಅಧಿಕರು. ಕಂಸ ಕೂಪ ವಿಕರ್ಣ ಈ 3 ಜನ ಸಮಾನರು.
ರುಕ್ಮಿ ಇವರಿಗಿಂತ 100 ಗುಣ ಕಡಿಮೆ. ರುಕ್ಮಿ ಇವರಿಗಿಂತ 100 ಗುಣ ಕಡಿಮೆ. ಮಹಾಸುರನಾದ ಶತಧನ್ವ ಮತ್ತು ಕಿರ್ಮೀರರು ರುಕ್ಮಿಗಿಂತ 100 ಗುಣ ಕಡಿಮೆ. ರುಕ್ಮಿಗಿಂತ 100 ಗುಣ ಕಡಿಮೆ. ಈಶನೇನ ನೆಂಬಖಳ ದುಶ್ಯಾಸನ ವೃಷಸೇನ ದೈತ್ಯಾಗ್ರೇಸರ ಜರಾಸಂಧ ಸಮ ಪಾಪಿಗಳೊಳತ್ಯಧಿಕ ಕಂಸಕೂಪ ವಿಕರ್ಣ ಸರಿ ರುಕ್ಮಿ ಶತಾಧಮ ರುಕ್ಮಿಗಿಂತ ಮಹಾಸುರನು ಶತಧನ್ವ ಕಿರ್ಮೀರರು ಶತಾಧಮರು ಮದಿರಪಾನಿ ದೈತ್ಯ ಗಣದೊಳಗಧಮರೆನಿಪರು ಕಾಲಕೇಯರು ಅಧಿಕರಿಗೆ ಸಮರಹರು ದೇವಾವೇಶ ಬಲದಿಂದ ವದನ ಪಾಣಿ ಪಾದ ಶ್ರೋತ್ರಿಯ ಗುದ ಉಪಸ್ಥಘ್ರಾಣ ತ್ವಕ್ ರಸಕಧಿಪ ದೈತ್ಯರು ನೀಚರೆನಿಪರು ಕಾಲಕೇಯರಿಗೆ ರಸಕಧಿಪ ದೈತ್ಯರು ಇಷ್ಟರವರೆಗೆ ಮಹಾಮಹಾಸುರರ ಬಗ್ಗೆ ಹೇಳಿದರು. ಹೇಳಿ ಇನ್ನ ಅವಳಿಗೆ ಅನೇಕ ಜನ ಇದ್ದಾರೆ ದೈತ್ಯರು, ಅಸುರರು, ದೈತ್ಯರು, ಮತ್ತೆ ದಾನವರು, ರಾಕ್ಷಸರು, ಹೀಗೆ ಅನೇಕ ಜನ ಗಣಗಳು ಅವರಲ್ಲಿ. ಅದರಲ್ಲಿ ಈಗ ಉತ್ತಮರಾದಂತಹ ಮಹಾಸುರರ ಬಗ್ಗೆ ತಿಳಿಸಿದರು. ಮದಿರಪಾನಿ ದೈತ್ಯ ಗಣದೊಳಗೆ ಅಧಮರೆನಿಪರು ಕಾಲಕೇಯರು. ಈ ಮದ್ಯಪಾನ ಮಾಡತಕ್ಕಂತಹ ಈ ದೈತ್ಯ ಗಣಗಳಲ್ಲೆಲ್ಲ ಕಾಲಕೇಯರು ಅಂತ ಒಂದು ಗುಂಪು. ಆ ಕಾಲಕೇಯರು ಅಧಮರೆನಿಸೋರು, ಅವರು ಅಧಮರು ಎಲ್ಲರಿಗಿಂತಲೂ. ಈ ಕಾಲಕೇಯ ಗಣ ಅಂತ ಈ ಅರ್ಜುನ ಸಂಹಾರ ಮಾಡ್ತವ್ರನ್ನೆಲ್ಲರನ್ನ ಕೂಡ ದೈತ್ಯರು. ಆ ಮದಿರಪಾನ ಮಾಡುವಂತಹ ದೈತ್ಯ ಗಣದಲ್ಲಿ ಈ ಕಾಲಕೇಯರು ಅಧಮರು, ಕಡಿಮೆಯಾಗಿರ್ತಕ್ಕಂಥವ್ರು. ಇವರಲ್ಲಿ ಕೂಡ ಮತ್ತು ಅಧಿಕರಿಗೆ ಸಮರಹರು ದೇವಾವೇಶ ಬಲದಿಂದ, ಇವರು ಕೂಡ ಮಹಾನುಭಾವರು. ಇವರಲ್ಲಿ ದೇವತೆಗಳ ಆವೇಶ ಯಾವಾಗ ಹೆಚ್ಚಾಗ್ತದೆ ಆಗ ಇವರು ತಮಗಿಂತಲೂ ಉತ್ತಮರಿಗೆ ಸಮಾನರಾಗ್ತಾರಂತೆ. ಅಧಿಕರಿಗೆ ಸಮರಹರು, ತಮಗಿಂತಲೂ ಅಧಿಕರಾದವರಿಗೆ ಇವರು ಸಮಾನರಾಗ್ತಾರ. ಯಾವಾಗ? ದೇವಾವೇಶ ಬಲದಿಂದ.
ದೇವತೆಗಳ ಆವೇಶ ಬಲದಿಂದ. ಈಗ ನಾವು ದೇವತೆಗಳಲ್ಲಿ ಕೇಳ್ತೀವಲ್ಲ, ಈಗ ಅಷ್ಟಮಹಿಷಿಯರಲ್ಲಿ, ಷಣ್ಮಹಿಷಿಯರಲ್ಲಿ ಜಾಂಬವತಿ, ನೀಲಾಭದ್ರ ಇವರೆಲ್ಲರಲ್ಲಿ ಈ 6 ಜನ ಸಮಾನರು 6ನೇ ಕಕ್ಷದಲ್ಲಿ ಬರ್ತಾರೆ. ಆದರೆ ಜಾಂಬವತಿಯಲ್ಲಿ ವಿಶೇಷವಾದ ಲಕ್ಷ್ಮೀ ಸನ್ನಿಧಾನ. ಯಾವಾಗ ಜಾಂಬವತಿಯಲ್ಲಿ ಹೆಚ್ಚಿನ ಸನ್ನಿಧಾನ ಆಗ್ತದೆ ಆಗ ಬಲರಾಮನಿಗೆ ಸಮಾನಳಾಗ್ತಾಳೆ ಅಂತ ಕೇಳ್ತೀವಿ. ಆಗ ಆವೇಶ ಬಲದಿಂದ ಉತ್ತಮರಾಗ್ತಾರೆ. ಈಗ ಪ್ರಹ್ಲಾದ ರಾಜ ಇಲ್ಲಿ 19ನೇ ಕಕ್ಷದಲ್ಲಿ ಬರತಕ್ಕಂಥ ಪ್ರಹ್ಲಾದಾದರು ವಾಯುದೇವರ ವಿಶೇಷವಾದ ಆವೇಶ ಬಲದಿಂದ 16ನೇ ಕಕ್ಷದಲ್ಲಿ ಒಂದೊಂದ್ಸಲ ಅವನ್ನ ಕೌಂಟ್ ಮಾಡ್ತಾರೆ. ಹೀಗೆ ದೈತ್ಯರಲ್ಲಿಯೂ ಅಷ್ಟೇ, ಈ ಕಡಿಮೆಯಾಗಿರತಕ್ಕಂಥ ಕಾಲಕೇಯರು ಇದ್ದಾರೆ, ಅವರೊಮ್ಮೆ ಎಂದು ದೇವಾವೇಶ ಬಲ ಆಗ್ತದೆ ತಮಗಿಂತಲೂ ಅಧಿಕರಿಗೆ ಅವರು ಸಮರಾಗ್ತಾರೆ. ಮತ್ತು ವದನ ಪಾಣಿ ಪಾದ ಶ್ರೋತ್ರಿಯ ಗುದ ಉಪಸ್ಥ ಘ್ರಾಣ ತ್ವಕ್ ರಸಕ್ಕೆ ಅಧಿಪರು. ಇವರೆಲ್ಲ ಇಂದ್ರಿಯಾಭಿಮಾನಿ ದೈತ್ಯರಿದ್ದಾರೆ ಇವರಲ್ಲದೆ. ವದನ, ವದನ ಅಂದರೆ ಮುಖ, ಪಾಣಿ ಅಂದರೆ ಕೈ, ಪಾದ, ಶ್ರೋತ್ರಿಯ ಶ್ರೋತ್ರಿಯೇಂದ್ರಿಯ ಶ್ರೋತ್ರೇಂದ್ರಿಯ, ಗುದ ಮಲವಿಸರ್ಜನ, ಉಪಸ್ಥ ಮೂತ್ರ ವಿಸರ್ಜನ ಇಂದ್ರಿಯ, ಘ್ರಾಣ ವಾಸನೆ ನೋಡೋದು ಘ್ರಾಣೇಂದ್ರಿಯ, ತ್ವಕ್ ತ್ವಗಿಂದ್ರಿಯ, ರಸನೇಂದ್ರಿಯ ರುಚಿ ನೋಡೋದು, ಈ ಎಲ್ಲ ಏನು ಕರ್ಮೇಂದ್ರಿಯ ಈ ಜ್ಞಾನೇಂದ್ರಿಯಗಳವಲ್ಲ, ಇವುಗಳಿಗೆ ಅಧಿಪರಾದಂತಹ ದೈತ್ಯರು ಅಂದರೆ ಇಂದ್ರಿಯಾಭಿಮಾನಿ ದೇವತೆಗಳಿದ್ದಂತೆ ಇಂದ್ರಿಯಾಭಿಮಾನಿ ದೈತ್ಯರು ಇದ್ದಾರೆ. ಎಲ್ಲ ಇಂದ್ರಿಯಗಳಿಗೂ ಆ ದೇವತೆಗಳ ಜೊತೆಗೆ ದೈತ್ಯರು ಇರ್ತಾರೆ. ಹೀಗಾಗಿ ರುಚಿ ನೋಡ್ಬೇಕಂದ್ರೆ ಏನು ಮನೆಯಲ್ಲಿ ನೈವೇದ್ಯ ಮಾಡಿದ್ದು ತಿನ್ಬೇಕಾ, ಹೊರಗೆ ಪಾನಿಪುರಿ ತಂದ್ಕೊಂಡು ತಿನ್ಬೇಕಾ, ಇವೆಲ್ಲ ಮತ್ತೆ ನಡೀತಾ ಇರ್ತದಲ್ಲ ಡಿಸ್ಕಷನ್. ಹಂಗೆ ದೇವತೆಗಳ ಪ್ರೇರಣೆ ಆಯಿತು ಅಂತಂದರೆ ಒಳ್ಳೆ ನೈವೇದ್ಯ ಊಟ ಮಾಡ್ತಾನೆ, ಇಲ್ಲ ದೈತ್ಯರ ಪ್ರೇರಣೆ ಆಯಿತು ಅಂದರೆ ಯಾವುದು ಹೊರಗಿನ ತಿಂದು ಬರ್ತಾನೆ ಅಷ್ಟೇ. ಹೀಗೆ ಈ ಇಂದ್ರಿಯಾಭಿಮಾನಿಗಳಾದಂತಹ ದೈತ್ಯರು ಏನಿದ್ದಾರೆ, ರಸಕ್ಕೆ ಅಧಿಪ ದೈತ್ಯರು ನೀಚರೆನಿಪರು ಕಾಲಕೇಯರಿಗೆ. ಈ ಕಾಲಕೇಯರಿಗಿಂತಲೂ ಈ ಇಂದ್ರಿಯಾಭಿಮಾನಿಯಾದಂತಹ ದೈತ್ಯರು ನೀಚರು, ಇನ್ನು ಕಡಿಮೆಯಾದಂಥವರು. ಸೊ ಈ ಇಂದ್ರಿಯಾಭಿಮಾನಿ ದೈತ್ಯರು ಕಡಿಮೆ, ಇವ್ರಿಗಿಂತಲೂ ಕಾಲಕೇಯರು ಉತ್ತಮ, ಅವ್ರಿಗಿಂತಲೂ ಮೇಲೆ ಹೇಳಿರ್ತಕ್ಕಂಥ ಮಹಾಸುರರು ಉತ್ತಮರಾದಂತಹವರು. ಹೀಗೆ ಇವರ ತಾರತಮ್ಯವಿದೆ ಅಂತ ಹೇಳ್ತಾ ಇದ್ದಾರೆ. ಮದ್ಯಪಾನ ಮಾಡುವ ದೈತ್ಯಗಣಗಳಲ್ಲಿ ಕಾಲಕೇಯರು ಅಧಮರು. ದೇವತೆಗಳ ಆವೇಶ ಬಲದಿಂದ ಇವರು ತಮಗಿಂತ ಅಧಿಕರಾದ ದೈತ್ಯರಿಗೆ ಸಮಾನರಾಗುತ್ತಾರೆ. ತಮಗಿಂತ ಅಧಿಕರಾದ ದೈತ್ಯರಿಗೆ ಸಮಾನರಾಗುತ್ತಾರೆ. ವಾಕ್ ಪಾಣಿ ಪಾದ, ಶ್ರೋತ್ರ, ಗುದ ಉಪಸ್ಥ, ಘ್ರಾಣ ತ್ವಕ್,
ರಸನ, ಇಂದ್ರಿಯಾಭಿಮಾನಿಗಳಾದ ದೈತ್ಯರು. ಈ ಇಂದ್ರಿಯಾಭಿಮಾನಿಗಳಾದ ದೈತ್ಯರು ಕಾಲಕೇಯರಿಗಿಂತಲೂ ಕಡಿಮೆ. ಮದಿರಪಾನಿ ದೈತ್ಯಗಣದೊಳಗಧಮರಿನಿಪರು ಕಾಲಕೇಯರು. ಅಧಿಕರಿಗೆ ಸಮರಹರು ದೇವಾವೇಶ ಬಲದಿಂದ. ವದನ ಪಾಣಿ ಪಾದಶೋತ್ರಿಯಗುದ ಉಪಸ್ಥಘ್ರಾಣತ್ವಕ್. ರಸಕಧಿಪ ದೈತ್ಯರು ನೀಚರೆನಿಪರು ಕಾಲಕೇಯರಿಗೆ. ಜ್ಞಾನ ಕರ್ಮೇಂದ್ರಿಯಗಳಿಗೆ ಅಭಿಮಾನಿ ಕಲ್ಯಾಜ್ಯಖಿಳ ದೈತ್ಯರು. ಹೀನ ಕರ್ಮವ ಮಾಡಿ ಮಾಡಿಸುತಿಹರು ಸರ್ವರುಳು. ವಾಣಿ ಭಾರತಿ ಕಮಲ ಭವ ಪವಮಾನರಿವರಚ್ಛಿನ್ನ ಭಕ್ತರು. ಪ್ರಾಣ ಅಸುರಾವೇಶರಹಿತರು ಆಖಣ ಶ್ಮಸಮ. ಇಂದ್ರಾಭಿಮಾನಿ ದೈತ್ಯರ ಬಗ್ಗೆ ಹೇಳಿದಾರಲ್ಲ, ಇವ್ರೇನ್ ಮಾಡ್ತಾರಪ್ಪ ಅಂತಂದ್ರೆ, ಜ್ಞಾನ ಕರ್ಮೇಂದ್ರಿಯಗಳಿಗೆ ಅಭಿಮಾನಿ ಕಲ್ಯಾದ್ಯಖಿಳ ದೈತ್ಯರು. ಈ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಿಗೆ ಅಭಿಮಾನಿಗಳಾದ ಕಲಿ ಮೊದಲಾದಂತಹ ಈ ಎಲ್ಲ ದೈತ್ಯರು ಕೂಡ ಹೀನ ಕರ್ಮವ ಮಾಡಿ ಮಾಡಿಸುತಿಹರು ಸರ್ವರಳು. ಎಲ್ಲರೊಳಗೂ ಅವರಿದ್ದುಕೊಂಡು ಹೀನ ಕರ್ಮಗಳನ್ನು, ಕೆಟ್ಟ ಕರ್ಮಗಳನ್ನು ತಾವು ಮಾಡಿ ಮಾಡಿಸ್ತಾರೆ. ಹೇಗೆ ಅಭಿಮಾನಿ ದೇವತೆಗಳು ತಾವು ಮಾಡಿ ಮಾಡಿಸ್ತಾರೆ, ಹಾಗೆ ಇವರು ಕೂಡ ಹೀನ ಕರ್ಮವನ್ನು ಎಲ್ಲರೊಳಗೆ ನಿಂತು ತಾವು ಮಾಡಿ ಮಾಡಿಸ್ತಾರೆ. ಆ ಫಲವನ್ನು ಹಿಂದೆ ಹೇಳಿದಂತೆ ಅನುಭವಿಸ್ತಾರೆ. ಅವರಿಗೆ ಕೊಡ್ತಾರೆ, ತಾವು ಅದಕ್ಕಿಂತಲೂ ಹೆಚ್ಚು ಅನುಭವಿಸ್ತಾರೆ. ಆದರೆ ಅವರ ಒಂದು ಪ್ರಭಾವಕ್ಕೆ ಒಳಗಾಗದೇ ಇರತಕ್ಕಂಥ ಮಹಾನುಭಾವರು ಯಾರು? ವಾಣಿ ಭಾರತಿ ಕಮಲಭವ ಪವಮಾನರು. ಇವರು ಅಚ್ಛಿನ್ನ ಭಕ್ತರು. ಪ್ರಾಣ ಅಸುರಾವೇಶ ರಹಿತರು ಆಖಣಾಶ್ಮ ಸಮ. ವಾಣಿ ಅಂದರೆ ಸರಸ್ವತಿ, ಭಾರತಿ, ಕಮಲಭವ ಬ್ರಹ್ಮದೇವರು, ಪವಮಾನ ಮುಖ್ಯ ಪ್ರಾಣದೇವರು. ಇವರು ಅಂದರೆ ವಾಯುವಿನ ಹೆಂಡತಿ, ಬ್ರಹ್ಮನ ಹೆಂಡತಿ. ಹೀಗೆ ಈ 4 ಜನ ಇವರು ಅಚ್ಛಿನ್ನ ಭಕ್ತರು. ಇವರನ್ನು ಅಚ್ಛಿನ್ನ ಭಕ್ತರು ಅಂತ ಕರೀತಾರೆ. ಚಿನ್ನ ಭಕ್ತ ಕ್ವಚಿತ್ ಅಂತಂದು ಬೇರೆ ದೇವತೆಗಳನ್ನು ಚಿನ್ನ ಭಕ್ತರು ಅಂತ ಕರೀತಾರೆ. ಅಂದರೆ ಅವರು ಆಗಾಗಾದರೂ ಭಗವಂತನಿಗೆ ವಿರೋಧ ಮಾಡಿದಂತೆ ತೋರ್ತದೆ. ನಮಗೆ ಇತಿಹಾಸಗಳು ಪುರಾಣಗಳು ಕೇಳಿದಾಗ ಎಲ್ಲ ದೈತ್ಯರು, ಎಲ್ಲ ದೇವತೆಗಳು ಕೂಡ ಒಂದಾನೊಂದು ಸಂದರ್ಭದಲ್ಲಿ ಭಗವಂತನಿಗೆ ವ್ಯತಿರೇಕವಾಗಿ ನಡೆದದ್ದನ್ನು ನಾವು ನೋಡ್ತೀವಿ. ಅದು ಎಂದೆಂದಿಗೂ ಕೂಡ ಹನುಮಂತ ದೇವರಾಗಲಿ, ಭೀಮಸೇನ ದೇವರಾಗಲಿ, ಮಧ್ವಾಚಾರ್ಯರಾಗಲಿ ಭಗವಂತನಿಗೆ ವಿರುದ್ಧ ಹೋದರು ಅಂತ ಒಂದು ಕಡೆಗೂ ಕೂಡ ನಮಗೆ ಕಾಣಿಸೋದಿಲ್ಲ.
ಅಷ್ಟು ಯಾಕೆಂದರೆ ಅವರು ಅಚ್ಛಿನ್ನ ಭಕ್ತರು, ಎಂದೆಂದಿಗೂ ಭಗವಂತನ ಸಂಕಲ್ಪಕ್ಕೆ ನಾವು ವಿರುದ್ಧ ಹೋಗೋದೇ ಇಲ್ಲ. ಅಷ್ಟು ಪರಮ ಭಕ್ತರು, ಅಚ್ಛಿನ್ನವಾದ ಭಕ್ತರಿವರು. ಅವರು ಯಾಕೆ ಅಂದರೆ ಅಸುರಾವೇಶರಹಿತರು. ಆ ಪ್ರಾಣನಿಗೆ, ಆ ಮುಖ್ಯ ಪ್ರಾಣದೇವರಿಗೆ ಅಂದರೆ ಅರ್ಥಾತ್ ಆ ಬ್ರಹ್ಮದೇವರಿಗೆ ಆಗಲಿ, ವಾಯು ಬ್ರಹ್ಮರು ಇವರು ಆಸುರಾವೇಶರಹಿತರು. ಆಸುರಾವೇಶ ಅವರಿಗೆ ಆಗೋದಿಲ್ಲ. ಯಾಕೆ ಆಖಣಾಶ್ಮ ಸಮ, ಯಾಕೆ ಅವರನ್ನು ಆಖಣಾಶ್ಮ ಸಮ ಅಂತ ಕರೀತಾರೆ, ವಾಯುದೇವರನ್ನ ಬ್ರಹ್ಮದೇವರನ್ನ. ಅಶ್ಮ ಅಂತಂದರೆ ಕಲ್ಲು ಅಂತ ಅರ್ಥ. ಆಖಣ ಅಶ್ಮ, ಆಖಣ ಅಂದರೆ ಒಡೆಯಲಿಕ್ಕೆ ಅಸಾಧ್ಯವಾದಂತಹ ಕಲ್ಲು, ಬಂಡಿಗಲ್ಲು. ಅದರಂತೆ ಅದಕ್ಕೆ ಸಮರು, ಬಂಡಿಗಲ್ಲಿಗೆ ಸಮಾನರು. ಅಂದರೆ ಮಣ್ಣಿನ ಮುದ್ದೆ ತಗೊಂಡು ಬಂಡಿಗಲ್ಲಿಗೆ ಹಾಕಿ ಹೊಡೆದ್ರೆ ಏನಾಗ್ತದ? ಮಣ್ಣಿನ ಮುದ್ದೆ ಹೊಡೆದೋಗ್ತದೆ ಅಷ್ಟೇ. ಹಂಗ ಅಸುರರೆಲ್ಲ ಕೂಡ ಪ್ರಾಣದೇವರನ್ನು ಆವೇಶ ಮಾಡಲಿಕ್ಕೆ ಬಂದು ತಾವೇ ಪುಡಿ ಪುಡಿಯಾಗಿ ನಾಶ ಆಗಿ ಹೋಗ್ಬಿಡ್ತಾರೆ. ಯಾಕೆ? ಇವರು ಬಂಡಿಗಲ್ಲಿದ್ದಂತೆ. ಎಲ್ಲ ದೇವತೆಗಳಲ್ಲಿ ಪ್ರವೇಶ ಮಾಡಲಿಕ್ಕೆ ಬಂತು ಆಗಲಿ, ಈ ಪ್ರಾಣದೇವರನ್ನು ಮಾತ್ರ ಪ್ರವೇಶ ಮಾಡಲಿಕ್ಕೆ ಆಗಲಿಲ್ಲ ಅಸುರರಿಗೆ. ಒಳ ಹೊಳ್ಳಿಕ್ಕೆ ಬಂದರೂ ತಾವೇ ಪುಡಿ ಪುಡಿಯಾಗಿ ನಾಶವಾದರು. ಅದಕ್ಕೆ ಅವರಿಗೆ ಆಖಣಾಶ್ಮ ಸಮ ಅಂತ ಕರೀತಾರೆ. ಒಡೆಯದೇ ಇರುವಂತಹ ಬಂಡೆಗಲ್ಲಿಗೆ ಸಮಾನ ಇದ್ದಂತೆ. ಯಾರು ಹೊರಗೋಳಕ್ಕೆ ಸಾಧ್ಯನೇ ಇಲ್ಲ. ಮೆತ್ತಗಿತ್ತು ಅಂದರೆ ಒಳಗೋತಾರ, ಅಷ್ಟು ಗಟ್ಟಿ ಇವರು. ಅಸುರಾವೇಶಕ್ಕೆ ಒಳಗಾಗದೇ ಇರತಕ್ಕಂಥ ಮಹಾನುಭಾವರು ಅಂತಂದರೆ ಕೇವಲ ಋಷಿಗಳು ಮಾತ್ರನೇ. ಆ ಋಷಿಗಳು ಉತ್ತಮರಾದಂತಹ ವಾಯುದೇವರು, ಬ್ರಹ್ಮದೇವರು, ಭಾರತೀ ಸರಸ್ವತಿ ಇವರು ಅಸುರಾವೇಶ ರಹಿತರು, ಋಷಿಗಳು. ಎಂದೆಂದಿಗೂ ಇವರಿಗೆ ಆ ಬುದ್ಧಿ ಕೆಡೋದಿಲ್ಲ, ಅಸುರಾವೇಶ ಆಗೋದೇ ಇಲ್ಲ. ಅದಕ್ಕೆ ನಮಗೆ ಅವರ ಅನುಗ್ರಹ ಬೇಕು. ನಮ್ಮಲ್ಲಿ ಅಸುರಾವೇಶ ಸಾಧ್ಯವಾದಷ್ಟು ಕಡಿಮೆ ಆಗಬೇಕು ಅಂದರೆ ಅದಕ್ಕೆ ಪ್ರಾಣದೇವರನ್ನು ನಾವು ಮೊರೆ ಹೋಗಬೇಕು. ಆತನೇ ಒಳಗೆ ನಿಂತು ಅಸುರಾವೇಶ ನಮಗಾಗದಂತೆ ನೋಡಿಕೊಳ್ಬೇಕು. ಹೀಗಾಗಿ ಅವರ ಅನುಗ್ರಹ ಅದಕ್ಕಾಗಿ ಅಷ್ಟು ಅವಶ್ಯಕ ಅಂತ. ಹೀಗಾಗಿ ಆ ಇಂದ್ರಿಯಾಭಿಮಾನಿ ದೈತ್ಯರ ಬಗ್ಗೆ ಹೇಳಿ ಅವರ ಒಂದು ಪ್ರಭಾವಕ್ಕೆ ಒಳಗಾಗದೇ ಇರತಕ್ಕಂಥವ್ರು ಕೇವಲ ಇವರು ಮಾತ್ರನೇ ಅಂತ ಇವರ ಮಹತ್ವದ ಬಗ್ಗೆ ಹೇಳ್ತಾ ಇದ್ದಾರೆ. ಗೊತ್ತಾಯ್ತಲ್ಲ? ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳಿಗೆ ಅಭಿಮಾನಿಗಳಾದ ಕಲಿ ಮೊದಲಾದ ಸಕಲ ದೈತ್ಯರು ಎಲ್ಲರಲ್ಲಿ ಇದ್ದು ಪಾಪಕರ್ಮಗಳನ್ನು ಮಾಡಿಸುತ್ತಾರೆ. ಪಾಪಕರ್ಮಗಳನ್ನು ಮಾಡಿಸುತ್ತಾರೆ. ಸರಸ್ವತಿ, ಭಾರತಿ, ಬ್ರಹ್ಮ ಮತ್ತು ವಾಯು ಇವರು ಶ್ರೀಹರಿಯ ಅಚ್ಛಿನ್ನ ಭಕ್ತರು. ಇವರು ಶ್ರೀಹರಿಯ ಅಚ್ಛಿನ್ನ ಭಕ್ತರು. ಎಂದಿಗೂ ಅಸುರಾವೇಶ ಇಲ್ಲದವರು. ಆಖಣಾಶ್ಮ ಸಮರು. ಬ್ರಾಕೆಟ್ನ ಬೇಕಾದ್ರೆ ಬಂಡಿಗಲ್ಲಿಗೆ ಸಮಾನ ಅಂತ ಬರ್ಕೊಳ್ಬೇಕಾದ್ರೆ, ಬಂಡಿಗಲ್ಲು ಇದ್ದಂತೆ.
ಜ್ಞಾನ ಕರ್ಮೇಂದ್ರಿಯಗಳಿಗೆ ಅಭಿಮಾನಿ ಕಲ್ಯಾಜ್ಯ ಕಿಳದೈತ್ಯರು. ಹೀನ ಕರ್ಮವ ಮಾಡಿ ಮಾಡಿಸುತಿಹರು ಸರ್ವರುಳು. ವಾಣಿ ಭಾರತಿ ಕಮಲ ಭವ ಪವನ ಪವಮಾನರಿವರಚ್ಛಿನ್ನ ಭಕ್ತರು. ಪ್ರಾಣ ಅಸುರಾವೇಶರಹಿತರು ಆಕಣ ಅಶ್ಮಸಮ. ಹುತವಹ ಕ್ಷಾದ್ಯಮರರೆಲ್ಲರೂ. ಯುತರು ಕಲ್ಯಾವೇಶ ವಿಧಿ. ಮಾರುತ ಸರಸ್ವತಿ ಭಾರತೇರವತಾರದೊಳಗಿಲ್ಲ. ಕೃತಪುಟಾಂಜಲಿಯಿಂದ ತನ್ನಯ. ಪಿತನ ಸಮ್ಮುಖದಲ್ಲಿ ನಿಂದಾನತಿಸಿ. ಭಿನ್ನಯಿಸಿದನು ಎನ್ನೊಳು ಕೃಪೆಯ ಮಾಡೆಂದು. ಈ ರೀತಿಯಾಗಿ ಆ ರುಜುಗಳಲ್ಲಿ ಮಾತ್ರ ಅಸುರಾವೇಶ ಇರೋದಿಲ್ಲ. ಇನ್ನು ಅಲ್ಲಿ ಆ ರುಜುಗಳನ್ನು ಬಿಟ್ಟು ಇನ್ನು ಉಳುಕಿ ಎಲ್ಲ ದೇವತೆಗಳ ಒಳಗೆ ಹುತವಹ ಕ್ಷಾದಿ ಅಮರರೆಲ್ಲರು. ಹುತವಹ ಹುತವಹ ಅಂದರೆ ಅಗ್ನಿ ಅಂತ ಅರ್ಥ. ಹುತ ಅಂದರೆ ಆಹುತಿ ಹಾಕಿದ್ದನ್ನು ವಹ ಅಂದರೆ ದೇವತೆಗಳಿಗೆ ತೊಗೊಂಡೋಗಿ ಕೊಡ್ತಾನೆ, ಅದಕ್ಕಾಗಿ ಅಗ್ನಿದೇವರಿಗೆ ಹುತವಹ ಅಂತ ಕರೀತಾರೆ. ಹುತವಹ ಅಕ್ಷ ಅಂದರೆ ಅನಲಾಕ್ಷ. ಅಗ್ನಿಯನ್ನು ಅಕ್ಷ ಅಂದರೆ ಕಣ್ಣಿನಲ್ಲಿ ಇದ್ದವನು ಅಂದರೆ ರುದ್ರದೇವರು ಅಂತ ಅರ್ಥ. ಸೊ ಹುತವಹ ಅಕ್ಷ ಅಂದರೆ ರುದ್ರದೇವರು. ಹುತವಹ ಕ್ಷಾದಿ ಆ ರುದ್ರದೇವರೇ ಮೊದಲಾದ ಅಮರರೆಲ್ಲರೂ ಎಲ್ಲ ದೇವತೆಗಳು ಕೂಡ ಯುತರು ಕಲ್ಯಾವೇಶ. ಆ ಕಲ್ಯಾವೇಶದಿಂದ ಯುತರು. ಯುತರು ಅಂದರೆ ಕೂಡಿದವರು. ವಾಯುದೇವರು ಬಿಟ್ಟು ಇನ್ನು ಕೆಳಗಿನಿಂದ ಅಂದರೆ ಗರುಡ ಶೇಷ ರುದ್ರರಿಂದ ಮೊದಲು ಮಾಡಿಕೊಂಡು ರುದ್ರದೇವರು ಅಂದರೆ ಆ ಸಮಾನ ಕಕ್ಷ ಗರುಡ ಶೇಷ ಕೂಡ ಬಂದುಬಿಡ್ತಾರೆ. ಆ ರುದ್ರದೇವರೇ ಮೊದಲಾದಂತಹ ಎಲ್ಲ ದೇವತೆಗಳು ಕೂಡ ಕಲ್ಯಾವೇಶದಿಂದ ಕೂಡಿದವರು ಅಂದರೆ ಆಗಾಗ ಅಂತ ಅರ್ಥ. ಆಗಾಗ ಕಲ್ಯಾವೇಶಕ್ಕೆ ಒಳಗಾಗ್ತಾ ಇರ್ತಾರೆ. ವಿಧಿ ಮಾರುತ ಸರಸ್ವತಿ ಭಾರತೇರು ಅವತಾರದೊಳಗಿಲ್ಲ. ಈ ವಿಧಿ ವಿಧಿ ಅಂತಂದರೆ ಬ್ರಹ್ಮದೇವರು, ಮಾರುತ ವಾಯುದೇವರು, ಸರಸ್ವತಿ ಭಾರತೇರು ಇವರಿಗೆ ಅವತಾರದೊಳಗಿಲ್ಲ. ಅಂದರೆ ಮೂಲ ರೂಪದಲ್ಲಿ ಅಷ್ಟೇ ಅಲ್ಲ, ಅವತಾರದಲ್ಲಿಯೂ ಕೂಡ ಕಲ್ಯಾವೇಶ ಇಲ್ಲ ಅಂತ ಅರ್ಥ. ಸಾಧಾರಣವಾಗಿ ದೇವತೆಗಳು ತಾವು ಅವತಾರ ಮಾಡಿದ ಕಾಲಕ್ಕೆ ಬೇರೆ ದೇವತೆಗಳು ಅಂದರೆ ವಾಯುದೇವರನ್ನು ಬಿಟ್ಟು ಇನ್ನು ಎಲ್ಲ ದೇವತೆಗಳು ರುದ್ರಾದಿ ಎಲ್ಲ ರುದ್ರ ಇಂದ್ರ ಚಂದ್ರ ಯಾವುದೇ ದೇವತೆಗಳು ಅವತಾರ ಮಾಡಿದರು ಅಂತಂದರೆ ಅವರಿಗೆ ಮೂಲ ರೂಪದಲ್ಲಿರುವಂತಹ ಶಕ್ತಿ ಜ್ಞಾನ ಅಷ್ಟಿರೋದಿಲ್ಲ, ಕಡಿಮೆ ಆಗೋಗ್ತದೆ. ಮೂಲ ರೂಪದಲ್ಲಿ ಎಷ್ಟು ಜ್ಞಾನ ಎಷ್ಟು ಶಕ್ತಿ ಇರ್ತದೋ ಅಷ್ಟು ಅವತಾರ ಮಾಡಿದ ಕಾಲಕ್ಕಿರೋದಿಲ್ಲ. ಆದರೆ ವಾಯುದೇವರಿಗೆ ಹಂಗಲ್ಲ, ಮೂಲ ರೂಪದಲ್ಲಿ ಎಷ್ಟಿರ್ತದೋ ಅವತಾರ ರೂಪದಲ್ಲಿಯೂ ಕೂಡ ಅಷ್ಟಿರ್ತದನ್ನ ಮಾತದು ಅವರ ಸ್ಪೆಷಾಲಿಟಿ. ಭಗವಂತನಿಗೆ ಕಡಿಮೆ ಆಗೋದಿಲ್ಲ, ಲಕ್ಷ್ಮೀದೇವಿ ಕಡಿಮೆ ಆಗೋದಿಲ್ಲ, ವಾಯುದೇವರಿಗೆ ಕಡಿಮೆ ಆಗೋದಿಲ್ಲ. ಹೀಗಾಗಿ ವಾಯುದೇವರಿಗೆ ಅವತಾರ ಮಾಡಿದಾಗಲೂ ಕೂಡ ಮೂಲ ರೂಪದಷ್ಟು ಅವರಿಗೆ ಎಲ್ಲ ಜ್ಞಾನಾದಿಗಳು ಇರ್ತವೆ. ಹಾಗಾಗಿ ಅವತಾರ ಕಾಲದಲ್ಲಿಯೂ ಕೂಡ ಕಲ್ಯಾವೇಶ ಅವರಿಗಾಗೋದಿಲ್ಲ. ಯಾಕೆ? ಮೂಲ ರೂಪದಷ್ಟೇ ಇರ್ತದೆ. ಅದಕ್ಕಾಗಿ ಬೇರೆ ದೇವತೆಗಳಿಗೆ ಮೂಲ ರೂಪದಲ್ಲೇ ಕಲ್ಯಾವೇಶ ಆಗ್ತದ ಅಂತಂದಮೇಲೆ ಇನ್ನು ಅವತಾರದಲ್ಲಿ ಕೂಡ ಹಾಗೆ ಆಗ್ತದ ಅಂತ ಅರ್ಥ. ಸೊ ಬೇರೆ ದೇವತೆಗಳಿಗೆ ಮೂಲ ರೂಪದಲ್ಲಿಯೂ ಅವತಾರದಲ್ಲಿಯೂ ಕಲ್ಯಾವೇಶ ಇರ್ತದೆ.
ಈ ಬ್ರಹ್ಮಾದಿಗಳಿಗೆ ಅಂದರೆ ಬ್ರಹ್ಮ, ವಾಯು, ಭಾರತಿ, ಸರಸ್ವತಿ ಇವರಿಗೆ ಮೂಲರೂಪದಲ್ಲಿ ಕಲ್ಯಾವೇಶ ಇಲ್ಲ, ಅವತಾರದೊಳಗೆ ಕೂಡ ಕಲ್ಯಾವೇಶ ಇಲ್ಲ. ಇಷ್ಟೆಲ್ಲ ಮಾತುಗಳನ್ನು ಯಾರು ಹೇಳ್ತಾ ಇದ್ದಾರೆ? ಇದು ಪ್ರಾರಂಭದಲ್ಲಿ ಹೇಳಿದ್ರ, ಸಂಧಿ ಪ್ರಾರಂಭದಲ್ಲಿ ಬ್ರಹ್ಮದೇವರು ಭಗವಂತನನ್ನು ತಾವು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ಪ್ರಾರಂಭ ಮಾಡಿದರು ಸಂಧಿ ಸೂಚನದಲ್ಲಿ. ಅದನ್ನಿಲ್ಲಿ ಕೊನೆಗೆ ಉಪಸಂಹಾರ ಮಾಡ್ತಾ ಇದ್ದಾರೆ. ಕೃತಪುಟಾಂಜಲಿಯಿಂದ ಕೈ ಜೋಡಿಸಿಕೊಂಡು, ಕೃತಪುಟಾಂಜಲಿ ಅಂದರೆ ಕೈ ಜೋಡಿಸಿ, ತನ್ನಯ ಪಿತನ ಸಮ್ಮುಖದಲ್ಲಿ ತನ್ನ ತಂದೆಯ ಎದುರಿಗೆ ನಿಂದು ಆನತಿಸಿ ಭಿನ್ನಯಿಸಿದನು ಎನ್ನೊಡು ಕೃಪೆಯ ಮಾಡೆಂದು. ಬ್ರಹ್ಮದೇವರು ತನ್ನ ತಂದೆಯಾದ ಭಗವಂತನ ಮುಂದೆ ಕೈ ಜೋಡಿಸಿಕೊಂಡು ನಿಂತು ಭಿನ್ನಯಿಸಿದ, ಪ್ರಾರ್ಥನೆ ಮಾಡಿಕೊಂಡ ಅಂತ, ಎನ್ನೊಡು ಕೃಪೆಯ ಮಾಡೆಂದು. ನನ್ನಲ್ಲಿ ಕೃಪಾ ತೋರಬೇಕು, ನನ್ನಲ್ಲಿ ದಯ ಮಾಡಬೇಕು ಅಂತ ಬ್ರಹ್ಮದೇವರು ಆ ಭಗವಂತನ ಮುಂದೆ ಕೈ ಜೋಡಿಸಿಕೊಂಡು ನಿಂತು ವಿಜ್ಞಾಪನ ಮಾಡಿಕೊಂಡ. ಅದಕ್ಕೆ ಹನುಮಂದೇವರು ಕೈ ಮುಗಿದ ಹನುಮಂದೇವರು ನೋಡ್ತಾ ಇರ್ತೀವಿ, ಯಾವಾಗಲೂ ಕೈ ಮುಗಿದೇ ಇರ್ತಾರೆ, ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ರಕ್ಷಣೆ ಮಾಡು, ನನ್ನ ರಕ್ಷಣೆ ಮಾಡು, ನಮ್ಮ ಭಕ್ತನ ರಕ್ಷಣೆ ಮಾಡು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಾನೆ ಇರ್ತಾರೆ. ಹಾಗೆ ಬ್ರಹ್ಮದೇವರು ತಮ್ಮ ತಂದೆ ಮುಂದೆ ನಿಂತು ಈ ರೀತಿಯಾಗಿ ಇಷ್ಟು ತನಕ ಹೇಳಿದ್ದನ್ನೆಲ್ಲ ಆ ಭಗವಂತನ ಮುಂದೆ ವಿಜ್ಞಾಪನ ಮಾಡಿಕೊಂಡ್ರು ಅಂತ, ಇದೆಲ್ಲ ಗರುಡ ಪುರಾಣದಲ್ಲಿ ಬಂದಿರತಕ್ಕಂತಹ ವಿಷಯವನ್ನು ಇಲ್ಲಿ ತಾವು ತಿಳಿಸ್ತಾ ಇದ್ದಾರೆ. ಅಂತದಲ್ಲ ಅಗ್ನಿನೇತ್ರರಾದ ರುದ್ರದೇವರು, ಅಗ್ನಿನೇತ್ರನಾದ ರುದ್ರದೇವರು ಮೊದಲಾದ ದೇವತೆಗಳು ಕಲ್ಯಾವೇಶವನ್ನು ಹೊಂದುವರು. ಬ್ರಹ್ಮ, ವಾಯು, ಸರಸ್ವತಿ, ಭಾರತೀಯರಿಗೆ ಅವತಾರಗಳಲ್ಲಿ ಕೂಡ ಕಲ್ಯಾವೇಶವಿಲ್ಲ. ಅವತಾರಗಳಲ್ಲಿ ಕೂಡ ಕಲ್ಯಾವೇಶವಿಲ್ಲ. ಈ ರೀತಿಯಾಗಿ ಬ್ರಹ್ಮದೇವರು ಕೈ ಜೋಡಿಸಿಕೊಂಡು ತನ್ನ ತಂದೆಯ ಮುಂದೆ ನಿಂದು, ತನ್ನ ತಂದೆಯ ಮುಂದೆ ನಿಂತು ನನ್ನಲ್ಲಿ ಕೃಪೆ ಮಾಡು ಎಂದು, ನನ್ನಲ್ಲಿ ಕೃಪೆ ಮಾಡು ಎಂದು ವಿಜ್ಞಾಪನೆ ಮಾಡಿಕೊಂಡರು. ವಿಜ್ಞಾಪನೆ ಮಾಡಿಕೊಂಡರು. ಕಠಿಣ ಪದಗಳಲ್ಲಿ ಹುತವಾಹಾಕ್ಷ ಅಂದರೆ ಬರ್ಕೊಳ್ರಿ. ಹುತವಹ ಅಂದರೆ ಅಗ್ನಿ, ಹುತವಾಹಾಕ್ಷ ಅಂದರೆ ಅಗ್ನಿ ನೇತ್ರನಾದ ರುದ್ರ.
ಹುತವಃ ಕ್ಷಾದ್ಯಮರರೆಲ್ಲರೂ ಯುತರು ಕಲ್ಯಾವೇಶ ವಿಧಿ. ಮಾರುತ ಸರಸ್ವತಿ ಭಾರತೇರವತಾರದೊಳಗಿಲ್ಲ. ಕೃತಪುಟಾಂಜಲಿಯಿಂದ ತನ್ನಯ ಪಿತನ ಸಮ್ಮುಖದಲ್ಲಿ ನಿಂದು. ಆನತಿಸಿ ಭಿನ್ನಯಿಸಿದನು ಎನ್ನೊಳು ಕೃಪೆಯ ಮಾಡೆಂದು. ಸಂಶಯ ಇದ್ರೆ ಕೇಳಬಹುದು. ಯಾರು? ಕೂಪ ಅಂದ್ರೆ ಕರ್ಣನಿಗೆ ಕೂಪ ಅಂತ ಕರೀತಾರೆ. ಕೂಪ ಎಂಬ ಒಬ್ಬ ರಾಕ್ಷಸ, ಅವನು ಕರ್ಣನಲ್ಲಿ ಆವೇಶಗೊಂಡಿರ್ತಾನಂತೆ. ಕರ್ಣನಿಗೆ ಕೂಪ ಅಂತ. ಅದು ಹೇಳ್ತಾನ, ಅದ ನಾಟಕನ ಮಾತು. ನಾನು ಸ್ಟೈಲ್ ತೋರಿಸ್ಕೊಳ್ಲಿಕ್ಕ, ನಾನು ಏನೋ ದೊಡ್ಡ ಧರ್ಮಿಷ್ಠ, ಧರ್ಮದಿಂದಿದ್ದೇನೆ ತೋರಿಸ್ಕೊಳ್ಲಿಕ್ಕ ಹಂಗ ಎದ್ದು ಅಂತಾನೆ. ಮತ್ತ ಕರ್ಣ ಎಲ್ಲರೂ ಬೈಯೋಷ್ಟೊತ್ತಿಗೆ ಸುಮ್ಮನೆ ಕೂತಿ ಬಿಡ್ತಾನೆ. ಮತ್ತ ಅವನು ಮಹಾದುಷ್ಟನೇ, ಅವನು ವಿಕರ್ಣ ದುಷ್ಟನೇ. ಆ ಸಂದರ್ಭದಲ್ಲಿ ಮಾತ್ರ ನಾನು ಏನೋ ದೊಡ್ಡ ಧರ್ಮಿಷ್ಠ ಅಂತ ಕೆಲವರೆಲ್ಲ ತೋರಿಸ್ಕೊಂತಾರೆ ನೋಡ್ರಿ, ಹಂಗ ಸ್ಟೈಲಿಗೆ ತೋರಿಸ್ಕೊಂಡ ಅಷ್ಟೇ. ದೈತ್ಯನೇ ಅವನು. ಮತ್ತ ಯುದ್ಧದಲ್ಲಿ ಮತ್ತು ಪಾಂಡವ ವಿರುದ್ಧನೇ ಹೋರಾಡ್ತಾನೆ. ಭೀಮಸೇನ ಕೈಯಲ್ಲಿ ಸಾಯ್ತಾನೆ. ಆ ಟೈಮ್ನಾಗ ಮಾತ್ರ ಸುಮ್ಮನೆ ತನ್ನ ತಾನು ತೋರಿಸ್ಕೊಡ್ಲಿಕ್ಕೆ ಎದುರಿಂದಿರ್ತಾನೆ. ಮತ್ತೆ ಕರ್ಣ ಅವರೆಲ್ಲ ಬೈಯೋಷ್ಟೊತ್ತಿಗೆ ಮತ್ತೆ ಕೂತಿ ಬಿಡ್ತಾನೆ ಮಾತು. ಶ್ರೀಕೃಷ್ಣ ನಮಸ್ಕಾರ ಆಚಾರ್ಯ. ಹರೇ ನಮಃ.